ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ, ಅವರು ಕಂಪಲ್ಸರಿ eKYC ಅನ್ನ ಮ್ಯಾಂಡೇಟರಿ ಆಗಿ ಮಾಡಿಸಬೇಕಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿರುವಂತ ಮಾಹಿತಿ ನಿಮಗೆ ಗೊತ್ತಿರುವಂತದ್ದು. ಆದ್ರೆ ಈಗ eKYC ಅನ್ನ ಮಾಡೋಕೆ ಹೋದ್ರೆ ಅಲ್ಲಿ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ರೈತರು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರು, ಸರ್ eKYC ಮಾಡೋಕೆ ಹೋದ್ರೆ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ, ಇದರ ಅರ್ಥ ಏನು, ಇದು ಯಾಕೆ ಬರುತ್ತೆ ಮತ್ತೆ ಏನ್ ಮಾಡಬೇಕು ಅಂತ ಬಹಳಷ್ಟು ಮಂದಿ ರೈತರು ಕೇಳಿದ್ರು ನನಗೆ. ಸೊ ಪೇಮೆಂಟ್ ಸ್ಟೇಟಸ್ ಅನ್ನ ಅಂದ್ರೆ eKYC ಅನ್ನ ನಾನು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಕ್ ಹೋದಾಗ ಕೂಡ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಸೊ ಹಾಗಾದ್ರೆ eKYC ಮತ್ತೆ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಕ್ ಹೋದಾಗ ಕಮಿಂಗ್ ಸೂನ್ ಅಂತ ಯಾಕೆ ತೋರಿಸುತ್ತೆ, ಇದರ ಅರ್ಥ ಏನು, ಇದಕ್ಕೆ ಕಾರಣ ಏನು ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಏನು 10ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ, ಮತ್ತೆ 11ನೇ ಕಂತಿನ ಹಣ ಕೂಡ ಪಡಿಬೇಕಾದ್ರೆ eKYC ಕಂಪಲ್ಸರಿ ನೀವು ಮಾಡಲೇಬೇಕು. ಹಾಗಾದ್ರೆ ಈಗ ಕಮಿಂಗ್ ಸೂನ್ ಅಂತ ಬಂದಿದೆ, ಇದ್ರ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇದು ಯಾಕೆ ಬಂದಿದೆ, ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು eKYC ಅನ್ನ ರೈತರು ಮಾಡಬೇಕಾದ್ರೆ eKYC ಅಂತ ಒಂದು ಆಪ್ಷನ್ ಬಂದಿದೆ. ಇಲ್ಲಿ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು eKYC ಆಪ್ಷನ್ ನಲ್ಲಿ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ರೈತರು ತಲೆ ಕೆಡಿಸ್ಕೊಂಡಿದ್ರು eKYC ಬಗ್ಗೆ. eKYC ಅನ್ನ ಮಾಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ವು. ಈಗ ಅದು ಕೂಡ ಇಲ್ಲ, ಈಗ ಕಮಿಂಗ್ ಸೂನ್ ಅಂತ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಕಮಿಂಗ್ ಸೂನ್ ಅಂತ ಯಾಕೆ ಬರ್ತಾ ಇದೆ, ಇದರ ಕಾರಣ ಏನು, ಮತ್ತೆ ಇದನ್ನ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ ರೈತರಿಗೆ ಈ ಬಾರಿ 10ನೇ ಕಂತಿನ ಹಣ ಸಿಕ್ಕಿಲ್ಲ. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ eKYC ಆಗಿಲ್ಲ. eKYC ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ರೈತರು eKYC ಅನ್ನ ಮಾಡಬೇಕಾದ್ರೆ OTP ಸರಿಯಾಗಿ ಬರ್ತಾ ಇಲ್ಲ, ಅಥವಾ ಇನ್ವ್ಯಾಲಿಡ್ OTP ಅಂತ ಬರ್ತಾ ಇದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಎರರ್ಸ್ಗಳು ಬರ್ತಾ ಇದ್ದಾವೆ. ಸೊ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಈಗ ಮತ್ತೆ eKYC ಕಾಲಮನ್ನ ಮತ್ತೆ ರೆಡಿ ಮಾಡ್ತಾ ಇದೆ. ಅಂದ್ರೆ eKYC ಯಲ್ಲಿ ರೈತರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಇವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ eKYC ಮಾಡುವಂತ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ eKYC ಕಾಲಮ್ನ ಈಗ ಮತ್ತೆ ರೆಡಿ ಮಾಡಿ ಹೊಸ ಅಪ್ಡೇಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ನೆಕ್ಸ್ಟ್ ನಿಮಗೆ ಈ ಒಂದು ಕಮಿಂಗ್ ಸೂನ್ ಅನ್ನೋ ಒಂದು ಆಪ್ಷನ್ ಏನಿದೆ ಇದು ಹೋಗುತ್ತೆ, eKYC ಮಾಡೋದಕ್ಕೆ ಮತ್ತೆ ಆಪ್ಷನ್ ಬರುತ್ತೆ ಶೀಘ್ರದಲ್ಲಿ. ಅವಾಗ ನಿಮಗೆ eKYC ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಅಂದ್ರೆ ನಿಮಗೆ ಗೊತ್ತಿರ್ಬೋದು eKYC ನಾವು ಸ್ವತಃ ನಾವು ಮಾಡ್ಬೇಕಂದ್ರೆ ಬಹಳಷ್ಟು ಪ್ರಾಬ್ಲಮ್ಗಳು ಎದುರಿಸ್ತಿದ್ವಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕಮಿಂಗ್ ಸೂನ್ ಹೋದ ನಂತರ ಅಂದ್ರೆ ಇಲ್ಲಿ ಎಲ್ಲ ಹೊಸ ಅಪ್ಡೇಟ್ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಅಂದ್ರೆ ಈ ಒಂದು ರೆಡಿ ಮಾಡುವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ನೀವು eKYC ಕಾಲಮನ್ನ ನೀವು ಚೆಕ್ ಮಾಡಿದಾಗ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ. ಅಂದ್ರೆ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕಮಿಂಗ್ ಸೂನ್ ಹೋಗುತ್ತೆ, ಮತ್ತೆ ಆರಾಮಾಗಿ ನೀವು eKYC ಅನ್ನ ನೀವಿಲ್ಲಿ ಮಾಡಬಹುದು. ಅದ್ರ ಜೊತೆಗೆ ನೀವು ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ, ಈ ಒಂದು ಕಾಲಮನ್ನ ಸ್ಟೇಟಸ್ ಅನ್ನ ಚೆಕ್ ಮಾಡೋಕೆ ಹೋದಾಗ ಕೂಡ ಇಲ್ಲಿ ನಿಮಗೆ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ರೈತರು ತಮ್ಮ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಬಹಳಷ್ಟು ಮಂದಿಗೆ ಯಾಕೆ ಹಣ ಬಂದಿಲ್ಲ ಮತ್ತೆ ಏನ್ ಕಾರಣ, ರೀಸನ್ ಹುಡ್ಕೋದಕ್ಕೆ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ. ಬಹಳಷ್ಟು ಮಂದಿಗೆ ಪೇಮೆಂಟ್ ಸ್ಟೇಟಸ್ ಬದಲಾವಣೆ ಆಗಿಲ್ಲ, ಅಂದ್ರೆ ಯಾವ ರೀತಿ ತೋರಿಸ್ತಾ ಇತ್ತು ಅದೇ ರೀತಿಯಾಗಿ ಬಹಳಷ್ಟು ದಿನಗಳಿಂದ ಪೇಮೆಂಟ್ ಸ್ಟೇಟಸ್ಗಳು ತೋರಿಸ್ತಾ ಇದ್ವು. ಸೊ ಅದರ ಉದ್ದೇಶದಿಂದ ಇಲ್ಲಿ ಈ ಒಂದು ಪೇಮೆಂಟ್ ಸ್ಟೇಟಸ್ ಕಾಲಮ್ ಕೂಡ ಚೇಂಜ್ ಮಾಡಲಾಗುತ್ತೆ, ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಮಂದಿ ಈ ಒಂದು ಏರಿಯರ್ ಬರೋದ್ರಿಂದ ಕೊಯ್ರಿಗಳನ್ನ ರಿಜಿಸ್ಟರ್ ಮಾಡಿದ್ರು. ಆ ಒಂದು ಕೊಯ್ರಿಗಳು ರಿಜಿಸ್ಟರ್ ಮಾಡಿದಾಗ ಕೂಡ ಅಲ್ಲಿ ಒಂದು ಸ್ಟೇಟಸ್ ನಲ್ಲಿ ಅದೇ ರೀತಿ ತೋರಿಸ್ತಾ ಇದ್ದು, ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿದ್ದಿಲ್ಲ. ಅಂದ್ರೆ ಈಗ ಹೊಸ ಅಪ್ಡೇಟ್ ಬಂದ ನಂತರ ಈ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಕೂಡ ಬಹಳಷ್ಟು ದಿನಗಳಿಂದ ಯಾರ್ಯಾರಿಗೆ ಅದೇ ರೀತಿ ಒಂದು ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇದ್ವು ಅವುಗಳು ಈಗ ಚೇಂಜ್ ಆಗುವಂತ ಸಾಧ್ಯತೆ ಇದೆ. ಸೊ ಈ ಒಂದು ಉದ್ದೇಶದಿಂದಾಗಿ ಈ ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ ಕೂಡ ಕಮಿಂಗ್ ಸೂನ್ ತೋರಿಸ್ತಾ ಇದೆ. ಅಂದ್ರೆ ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡಬೇಕು. ಈ ಒಂದು eKYC ಕಾಲಮು ಮತ್ತೆ ಪೇಮೆಂಟ್ ಸ್ಟೇಟಸ್ ಕಾಲಮ್ ಏನಿದೆ ಇವು ಎರಡು ಬದಲಾಗುತ್ತೆ.
ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.